ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಯಶಿ ವ್ಲಾಗ್ಸ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಗ್ರೀನ್ ಗ್ರಾಮ್ಸ್ ದಾಲ್, ಹೆಸರು ಕಾಳಿನ ದಾಲ್ ಹೇಗೆ ಮಾಡೋದಂತ ನೋಡೋಣ. ಬೇಕಾಗಿರೋ ಸಾಮಗ್ರಿ: ಹೆಸರು ಕಾಳು, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ, ಹುಣಸೆಹಣ್ಣು, ಸಾಂಬಾರು ಪುಡಿ, ಮೆಣಸಿನ್ಕಾಯಿ, ಉಪ್ಪು, ಸಾಸಿವೆ, ಜೀರಿಗೆ, ಅರಿಶಿನ, ಮೆಣಸಿನ ಪುಡಿ, ನೀರು. ಇಷ್ಟೆಲ್ಲ ಇದ್ದರೆ ಸಿಂಪಲ್ಲಾಗಿ ಮಕ್ಳಿಗೂ ದೊಡ್ಡವ್ರಿಗೂ ಇಬ್ರಿಗೂ ಇಷ್ಟ ಆಗೋವಂಥ ದಾಲ್ ರೆಡಿ ಆಗುತ್ತೆ. ಒಂದು ಬಟ್ಲು ಹೆಸರು ಕಾಳನ್ನ ಪ್ಯಾನ್ಗೆ ಹಾಕ್ಕೊಂಡು 3-4 ಸತಿ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಂಡಾದ್ಮೇಲೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ಅರ್ಧ ಕಟ್ ಮಾಡಿರೋ ಈರುಳ್ಳಿ, 1 ಟೊಮ್ಯಾಟೊ, 3 ಹಸಿಮೆಣಸಿನ್ಕಾಯಿ, ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಹುಣಸೆ ಹಣ್ಣಿಗೆ ಸ್ವಲ್ಪ ನೀರು ಹಾಕಿ ನೆನೆಸಿಡಕ್ಕೆ ಬಿಡಿ. 6-7 ವಿಷಲ್ ಕೂಗಬೇಕು. 6 ವಿಷಲ್ ಕೂಗಿ ಸ್ಟೀಮ್ ಇಳಿದ ಮೇಲೆ ಓಪನ್ ಮಾಡಿರೋದಿದೆ ನೋಡಿ. ಎಷ್ಟು ನೀಟಾಗಿ ಕಾಳು ಹಾಕಿರೋ ಈರುಳ್ಳಿ ಟೊಮ್ಯಾಟೊ ಎಲ್ಲ ಕೂಡ ಬೆಂದಿದೆ. ಈಗ ನೀರು ಕಾಳು 2 ಸಪ್ರೇಟ್ ಮಾಡ್ಕೊಬೇಕು. ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಸ್ವಲ್ಪ ಹಾಕ್ಕೊಬೇಕು. ಈ ರೀತಿ ಮತ್ತೆ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ರುಬ್ಬಬೇಕು. ಅದಕ್ಕೆ ಬೇಯಿಸಿ ಮಿಕ್ಕಿದಂಥ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈಗ ಪ್ಯಾನ್ಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಇವಾಗ 1/4 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಜೀರಿಗೆ 2 ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು 2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡು ಇನ್ನೂ ಮಿಕ್ಕಿದಂಥ ಅರ್ಧ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ರುಬ್ಬಿಟ್ಟಿದಂಥ ಕಾಳನ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಬೇಕು. 1 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ಅದಕ್ಕೆ ಟೇಸ್ಟ್ ನೋಡ್ಕೊಂಡ್ರೆ ಉಪ್ಪಬೇಕಂದ್ರೆ ಹಾಕ್ಕೋಬೇಕು. 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಅರ್ಧ ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೆನೆಸಿಟ್ಟಿದಂಥ ಹುಣಸೆ ಹಣ್ಣ ನೀಟಾಗಿ ರಸ ಬಿಡೋ ಹಾಗೆ ಕಿವುಚ್ಕೊಬೇಕು. ಕಿವುಚ್ಕೊಂಡು ರಸದಿಂದ ಹುಣಸೆ ಹಣ್ಣ ಸಪ್ರೇಟ್ ಮಾಡ್ಕೊಬೇಕು. ಹಾಗೆ ಇವಾಗ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಬೇಕು. ಕುದಿ ಬರಬೇಕು. ಕುದಿ ಬರಬೇಕಾದ್ರೆ ಅದಕ್ಕೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಹೆಸರು ಕಾಳಿನ ಸಾಂಬಾರ್ ಅಥವಾ ದಾಲ್ ರೆಡಿಯಾಗಿದೆ. ಪರ್ಫೆಕ್ಟಾಗಿ ಆಗಿದೆ. ಮನೆಗೆ ಕಾಳು ತರಕಾರಿ ಎಲ್ಲ ತಿಂದಿರೋ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ಯಾಕೆ ತಿನ್ನಲ್ಲ ನೋಡೇ ಬಿಡೋಣ. ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.